ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬುಗ್ಗುವರ್ಪು. ಕಳೆದ ತಿಂಗಳು ಬಸ್ ರೇಟ್ ಜಾಸ್ತಿ ಆಯಿತು. ಎಲ್ಲ ಕಡೆ ಜನ ಬಾಯಿ ಪಡ್ಕೊಂಡ್ರು, ಅಯ್ಯೋ ಜಾಸ್ತಿ ಮಾಡಿದ್ರಲ್ಲಪ್ಪ, ಮಹಿಳೆಯರಿಗೆ ಫ್ರೀ ಅಂದ್ಬಿಟ್ಟು ಗಂಡಸ್ರಿಗೆ ಬರೀ ಹೇಳಿದ್ರಲ್ಲಪ್ಪ ಅಂತ ಒಂದಷ್ಟು ರಾದ್ಧಾಂತ ಆಯಿತು. ನಿಜವೂ ಸಹ ಸರ್ಕಾರ ಬೇರೆ ಮೂಲಗಳಿಂದ ಆದಾಯವನ್ನು ಕ್ರೋಢೀಕರಿಸ್ಕೊಳ್ಬೋದಾಗಿತ್ತು. ಜನಸಾಮಾನ್ಯರಿಗೆ ದಿನ ಬೆಳಗಾದರೆ ಅವಶ್ಯಕವಾದಂತಹ ಸಾರಿಗೆಯ ಮೇಲೆ ಕಣ್ಣಿಟ್ಟಿದ್ದು ತಪ್ಪೇನೆ, ಆದರೂ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಮಾಡಿದ್ರು. 15% ಏರಿಕೆ ಮಾಡಿದ್ದಕ್ಕೆ BJPಯವರು, ಪ್ರತಿಪಕ್ಷದವರು ಲಬೋದಿಬು ಅಂತ ಬಾಯಿ ಬಡ್ಕೊಂಡ್ರು. ಜನ ಸಹ ಸಾಕಷ್ಟು ಸಂಕಟ ಹೊರ ಹಾಕಿದ್ರು, ಬೈದರು, ಎಲ್ಲ ಆಯಿತು. ಈಗ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ, ಹೊಸ ರೇಟಿಗೆ ಸೆಟ್ಲ್ ಆಗಿದ್ದಾರೆ. ಅದು ಸೆಟ್ಲ್ ಆಗಿದ ತಕ್ಷಣ ಈಗ ಮೆಟ್ರೋ ಇದೆಯಲ್ಲ, ಸೆಕೆಂಡ್ ಹೈಯೆಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ ಬ್ಯಾಂಗ್ಳೂರು, ಅದರ ದರ ಏರಿಕೆ ಆಗಿದೆ. ಎಷ್ಟು ಏರಿಕೆ ಆಗಿದೆ ಅಂದರೆ 50ರಿಂದ 100%ವರೆಗೂ ಆಗಿದೆ. ಅಂದರೆ ಕೆಲವು ಕಡೆ ಡಬಲ್ ಆಗಿಬಿಟ್ಟಿದೆ, ಕೆಲವು ಕಡೆ 50% ರೈಸ್ ಆಗಿದೆ. ಮಿನಿಮಮ್ 48-49% ರೈಸ್ ಆಗಿದೆ. 100 ರೂಪಾಯಿ ಇದ್ದಿದ್ದು ಮಿನಿಮಮ್ 148-149 ರೂಪಾಯಿ ಆಗಿದೆ. ಕೆಲವು ಕಡೆ 200 ರೂಪಾಯಿ ಆಗಿದೆ. ಮೊದಲು 60 ರೂಪಾಯಿ ಇದ್ದಿದ್ದು ಮ್ಯಾಕ್ಸಿಮಮ್ ಈಗ 90 ರೂಪಾಯಿ ಆಗಿ ಬಂದು ಕೂತಿದೆ. ಕೆಲವು ಪ್ರದೇಶಗಳಿಗೆ 15 ರೂಪಾಯಿ ಇದ್ದಿದ್ದು 30 ರೂಪಾಯಿವರೆಗೂ ಆಗೋಗಿದೆ. ಅದೆಲ್ಲವೂ ನಡೆದಿದೆ. ಆದರೆ ಇದಕ್ಕೆ ಹೊಣೆ ಯಾರು? BMTC KSRTC ಬಸ್ ರೇಟ್ ಜಾಸ್ತಿ ಆದಾಗ ರಾಜ್ಯ ಸರ್ಕಾರ ಸ್ಟ್ರೈಟ್ ಅವೇ ಹೊಣೆಗಾರಿಕೆಯನ್ನು ಹೊರಬೇಕು. ಅವರೇ ಅದನ್ನು ನಿರ್ಧಾರ ತಗೊಳ್ಳೋದು, ಅವರ ಕಂಟ್ರೋಲಲ್ಲೇ ಇರೋದು. ಹಾಗಾಗಿ ಅವರೇ ಅದಕ್ಕೆ ಹೊಣೆ. ಈ ದರ ಏರಿಕೆ ಇದೆಯಲ್ಲ, ಮೆಟ್ರೋ ದರ ಏರಿಕೆ, ಅದು ಯಾರು ಮಾಡಿದ್ದು? ಅದನ್ನು ಸ್ಪಷ್ಟಪಡಿಸೋದಕ್ಕೆ ಕಾಂಗ್ರೆಸ್ಗೂ ಮನಸ್ಸಿಲ್ಲ, BJPಗೂ ಮನಸ್ಸಿಲ್ಲ. BJPಗೆ ಮನಸ್ಸಿರಲ್ಲ, ಯಾಕಂದರೆ ಮುಂದಕ್ಕೆ ಹೇಳ್ತೀನಿ ಯಾಕೆ ಅಂತ. ಯಾಕಂದರೆ ಅಲ್ಲಿಂದನೇ ಬಂದಿರೋದು. ಕಾಂಗ್ರೆಸ್ಸಿಗೆ ಮನಸ್ಸಿಲ್ಲ, ಯಾಕಂದರೆ ಅವರು ಬ್ಯುಸಿ ಇದ್ದಾರೆ. CM ಸೀಟು ಪಡ್ಕೊಳ್ಳೋದು ಹೇಗೆ, ಭಿನ್ನಮತೀಯ ಚಟುವಟಿಕೆಗಳನ್ನು ಪೋಷಿಸ್ಕೊಂಡು ಹೋಗೋದು ಹೇಗೆ, ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಕುಂಭಮೇಳದಲ್ಲಿ ಹೋಗಿ ಮುಳುಗಿದ್ರೆ ಬಡತನ ಹೋಗುತ್ತಾ ಅಂತ ಅವರು ಡೈಲಾಗ್ ಹೊಡಿತಾರೆ ಮಲ್ಲಿಕಾರ್ಜುನ ಖರ್ಗೆ. ಇಲ್ಲಿ ಕುಂಭಮೇಳಕ್ಕೆ ಹೋಗಿ ಮುಳುಗದೆ ಹೋದರೆ ಜೀವನನೇ ಇಲ್ಲ, ವೇಸ್ಟು, ಪಾವನ ಆಗೋದೇ ಇಲ್ಲ ಅನ್ನುವ ಮಟ್ಟಕ್ಕೆ ಯೋಚನೆ ಮಾಡಿ ಇಲ್ಲಿನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಮುಳುಗ್ಬಿಟ್ಟು ಬರ್ತಾರೆ. ರಾಷ್ಟ್ರಾಧ್ಯಕ್ಷರು ಆಗ ಹೇಳ್ತಾರೆ, ರಾಜ್ಯಾಧ್ಯಕ್ಷರು ಹೀಗೆ ಮಾಡ್ತಾರೆ. ಇದರಲ್ಲೇ ಬ್ಯುಸಿ ಇರೋದರಿಂದ ಮೆಟ್ರೋ ದರ ಏರಿಕೆಯ ಬಗ್ಗೆ ಅವ್ರಿಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅವರು ಜನನೇ ಸಂಶೋಧನೆ ಮಾಡಿ ಕಂಡು ಹಿಡೀಲಿ ಇದಕ್ಕೆ ಕಾರಣ ಯಾರು, ಯಾರನ್ನು ಪ್ರಶ್ನೆ ಕೇಳಬೇಕು ಅಂತ. ಆದರೆ ಪ್ರಶ್ನೆ ಕೇಳಿದ ತಕ್ಷಣವೇ ಕಾಂಗ್ರೆಸ್ಸನ್ನು ಕೇಳಿದ್ರೆ ಇದು ನೇರ ಕೇಂದ್ರ ಸರ್ಕಾರದ ಕ್ರಮ, ಇದಕ್ಕೂ ನಮಗೂ ಸಂಬಂಧ ಇಲ್ಲ. BMRCಯಲ್ಲಿ ಏನಿದೆ ಬೆಂಗಳೂರು ಮೆಟ್ರೋ, ಆ ನಿಗಮ ಸ್ವತಂತ್ರ ನಿಗಮ, ನಾವು ಅದಕ್ಕೆ ತಲೆನೇ ಹಾಕಲ್ಲ, ಕೈ ಹಾಕಲ್ಲ, ಕಾಲು ಹಾಕಲ್ಲ ಎಲ್ಲ ಹೇಳಿ ತಪ್ಪಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು BJPನ ಕೇಳಿದ್ರೆ ಇದು ನೇರವಾಗಿ ಕಂಪ್ಲೀಟಾಗಿ ರಾಜ್ಯ ಸರ್ಕಾರದ ಕೆಲಸ. ಇವ್ರಿಗಿದೇ ಕೆಲಸ, ಬಸ್ ರೇಟ್ ಜಾಸ್ತಿ ಮಾಡು, ಮೆಟ್ರೋ ರೇಟ್ ಜಾಸ್ತಿ ಮಾಡು, ಬೆಲೆ ಏರಿಕೆ ಮಾಡು, ಇದೇ ಕೆಲಸ ಆಗ್ಬಿಟ್ಟಿದೆ. ಅವರು ಗ್ಯಾರಂಟಿ ಹೆಸರಲ್ಲಿ ಜನರನ್ನು ರಕ್ತ ಹೀರುತ್ತಾ ಇದ್ದಾರೆ ಅಂತ BJPಯವರು ಹೇಳ್ತಾ ಇದ್ದಾರೆ. ಹಾಗಾದರೆ ವಾಸ್ತವ ಏನು? ಯಾರು ಇದನ್ನು ಏರಿಕೆ ಮಾಡಿರೋದು ಅಂದರೆ, ಮೆಟ್ರೋ ಒಡೆತನ ಯಾರ್ದು ಅಥವಾ ಮೆಟ್ರೋ ಮೇಲೆ ಕಂಟ್ರೋಲ್ ಯಾರ್ದಿರುತ್ತೆ ಅಂತ ತಿಳ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮೆಟ್ರೋ ಮೇಲೆ ಕಂಟ್ರೋಲು ಇಬ್ಬರದು ಇರುತ್ತೆ. ಕೇಂದ್ರ ಸರ್ಕಾರದ್ದು ಇರುತ್ತೆ, ರೈಲ್ವೆ ಇಲಾಖೆ ಕಡೆಯಿಂದ, ರಾಜ್ಯ ಸರ್ಕಾರದ್ದು ಇರುತ್ತೆ, ಮತ್ತು BMRCL ಅದರದ್ದು ಒಂದು ಸಂಸ್ಥೆ, ಅದು ಪ್ರತ್ಯೇಕ ಸ್ವತಂತ್ರ ಸಂಸ್ಥೆ, ಅದರಲ್ಲಿ ಬೇರೆ ಮಾತಿಲ್ಲ. ಆದರೆ ಅದು ಕೈಗೊಳ್ಳುವಂತಹ ಪ್ರತಿ ನಿರ್ಧಾರವೂ ಸಹ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುಮತಿಗಳಿಗೆ ಅನುಗುಣವಾಗಿ ಇರಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ದರ ಏರಿಕೆಯನ್ನು ಕೇಂದ್ರ ಸರ್ಕಾರದ ಗಮನಕ್ಕೂ ತರಬೇಕು, ಕೇಂದ್ರ ಸರ್ಕಾರದ ಒಪ್ಪಿಗೆಯನ್ನು ಪಡ್ಕೋಬೇಕು. ಕೇಂದ್ರ ಸರ್ಕಾರ ಒಂದು ಸಮಿತಿ ಮಾಡಿ ರಾಜ್ಯ ಸರ್ಕಾರವನ್ನು ಸೇರಿಸ್ಕೊಂಡು ರಾಜ್ಯ ಸರ್ಕಾರವು ಕೂತ್ಕೊಂಡು ಮೀಟಿಂಗ್ ಮಾಡಿ ಫೈನಲ್ ಮಾಡಿ ಒಂದು ರೇಟನ್ನು ಫಿಕ್ಸ್ ಮಾಡಬೇಕು. ಅಂದರೆ ಈ ಮೆಟ್ರೋ ರೇಟ್ ಏನಿದೆ ಅದನ್ನು ಫಿಕ್ಸ್ ಮಾಡಿದ್ದು BMRCL, ಮೆಟ್ರೋ ಅದನ್ನು ಒಪ್ಪಿಕೊಂಡಿದ್ದು ಕೇಂದ್ರ ಸರ್ಕಾರ. ಆ ಒಪ್ಪಿಗೆ ಪಡೆಯುವ ಸಭೆಯಲ್ಲಿ ಭಾಗವಾಗಿದ್ದು ರಾಜ್ಯ ಸರ್ಕಾರ. ಈಗ ಹೊಣೆಗಾರಿಕೆ ಯಾರ ಮೇಲೆ ಹೆಚ್ಚಿಗಿರಬೇಕು? ಆಬ್ವಿಯಸ್ಲಿ ಸೆಂಟ್ರಲ್ ಗೌರ್ಮೆಂಟ್. ಮೊದಲಿಗೆ
BMRCL ಹೇಳ್ತು 7 ವರ್ಷದಿಂದ ನಾವು ಒಂದೇ ರೇಟನ್ನು ಇಟ್ಕೊಂಡಿದ್ದೀವಿ, ದಯವಿಟ್ಟು ರೇಟನ್ನು ಜಾಸ್ತಿ ಮಾಡೋಕ್ಕೆ ಕೊಡಿ. ನಾವು ಯಾಕಂದರೆ ಹೆಚ್ಚಿನ ಲೈನುಗಳನ್ನು ಹಾಕಬೇಕು, ಹೆಚ್ಚಿನ ಟ್ರೈನ್ಸನ್ನು ಬಿಡಬೇಕು, ಎಲ್ಲ ಕಡೆ ವಿಸ್ತರಿಸ್ತಾ ಇದ್ದೀವಿ ಮೆಟ್ರೋವನ್ನು. ಈ ರೇಟಲ್ಲಿ ನಾವು ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ, 7 ವರ್ಷದಿಂದ ನಾವು ಬೆಲೆ ಏರಿಕೆ ಮಾಡಿಲ್ಲ ಅಂತ ಹೇಳ್ತು. ಅದಕ್ಕೆ ಕೇಂದ್ರ ಸರ್ಕಾರ ಸರಿ ನಿಮ್ಮ ಪ್ರಸ್ತಾವನೆಯನ್ನು ಕೊಡಿ ಅಂತ ಕೇಳ್ತು. ಪ್ರಸ್ತಾವನೆಯನ್ನು ಇವರು ಕೊಟ್ಟರು. ಆ ಪ್ರಸ್ತಾವನೆ ಸರಿ ಇದೆಯಾ ಇಲ್ವಾ ಅನ್ನೋದಕ್ಕೆ ಕೇಂದ್ರ ಸರ್ಕಾರ ಒಂದು ಸಮಿತಿಯನ್ನು ಮಾಡಿತು. ಆ ಸಮಿತಿಯಲ್ಲಿ ಒಬ್ಬ ನಿವೃತ್ತ ನ್ಯಾಯಮೂರ್ತಿ, ಒಂದಷ್ಟು ಅಧಿಕಾರಿಗಳು ರೈಲ್ವೆ ಇಲಾಖೆಯಿಂದ ಎಲ್ಲರೂ ಬಂದರು. ಆ ಸಮಿತಿ ಮಾಡಿದ್ರು, ಒಂದು ಫಿಗರ್ಗೆ ಬಂದರು. ಆ ಫಿಗರನ್ನು ಒಪ್ಕೊಳ್ತು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ಸಮಿತಿ ನಾವು ಎಲ್ಲ ರೀತಿಯಾದಂತಹ ಇದನ್ನು ಮಾಡಿದ್ದೀವಿ, ಜನರ ಅಭಿಪ್ರಾಯವನ್ನು ಪಡ್ಕೊಂಡಿದ್ದೀವಿ, ಜನ ಬೇಡ ಅಂತಿದ್ದಾರೆ, ಆದರೆ ಸ್ವಲ್ಪ ಮಾಡಿ ಅಂತಿದ್ದಾರೆ ಅಂತ ವರದಿಯನ್ನು ಕೊಡ್ತು. ಇನ್ಫ್ಯಾಕ್ಟ್ ಬೆಲೆ ಏರಿಕೆ ಮಾಡಲಿ ಅಂತ ಒಪ್ಪಿಗೆಯನ್ನು ಕೇಂದ್ರ ಸರ್ಕಾರದ ಸಮಿತಿ ಕೊಡ್ತು. ಕೇಂದ್ರ ಸರ್ಕಾರದ ಸಮಿತಿ ಒಪ್ಪಿಗೆ ಕೊಟ್ಟ ಮೇಲೆ BMRCLನ ಕರೆದ್ರು, ಯಾವ ರೇಟುಗಳು ಫೈನಲೈಸ್ ಮಾಡಬೇಕು ಅಂತ. ನಾನು ಹೇಳಿದ್ನಲ್ಲ ನಿಮಗೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರೂ ಕೂಡ ಅದರಲ್ಲಿ ಭಾಗಿಯಾಗಿರ್ತಾರೆ ಅಂತ. ರಾಜ್ಯ ಸರ್ಕಾರದಿಂದಲೂ ಕೂಡ ಮುಖ್ಯ ಕಾರ್ಯದರ್ಶಿಯನ್ನು ಅಲ್ಲಿಗೆ ಕರೆಸ್ಕೊಂಡ್ರು. ಆ ಸಭೆಯಲ್ಲಿ ರೇಟುಗಳು ಫೈನಲೈಸ್ ಆಯಿತು. ರಾಜ್ಯ ಸರ್ಕಾರದಿಂದ ಹೋದಂತಹ ಪ್ರತಿನಿಧಿ ಅದಕ್ಕೆ ಕಟುವಾಗಿ ವಿರೋಧಿಸಬೇಕಿತ್ತು. 50ರಿಂದ 100% ಏನ್ರಿ ಮಾಡ್ತಿದ್ದೀರಾ, ನೀವೇನು ಮನುಷ್ಯರ ಅಂತ ಕೇಳಬೇಕಾಗಿತ್ತು. ಕೇಳಲಿಲ್ಲ, ರಾಜ್ಯ ಸರ್ಕಾರ ಕೇಳಲಿಲ್ಲ. ಆ ಮೀಟಿಂಗಲ್ಲಿ ಹೋದರು, ಬಿಸ್ಕೆಟ್ ತಿಂದರು, ಟೀ ಕುಡಿದ್ರು, ಊಟ ಹಾಕಿದ್ರು, ಊಟ ಮಾಡಿದ್ರು. ಹೌದಾ ಹಿಂಗೆ ಮಾಡ್ತೀರಾ, ಓಕೆ 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 ಅಂತ ಎದ್ದು ಬಂದರು ರಾಜ್ಯ ಸರ್ಕಾರದವರು. ರೇಟ್ ಫಿಕ್ಸ್ ಮಾಡಿದ್ದು, ರೇಟು ಹೆಚ್ಚಳ ಮಾಡಿದ್ದು ರಾಜ್ಯ ಸರ್ಕಾರ ಅಲ್ಲ, ಮಾಡಿದ್ದನ್ನು ಓಕೆ ಅಂದಿದ್ದು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಬೇಡ ಅಂದಿದ್ರೆ ಆಗ್ತಿರ್ಲಿಲ್ವಾ? ಆಗ್ತಿತ್ತು. ಕನಿಷ್ಠ ಜನರಿಗೆ ವಿಷಯ ಮುಟ್ಟಿಸ್ಬೋದಾಗಿತ್ತು. ಈ ರೀತಿಯಾದಂತಹ ಪ್ರಸ್ತಾವನೆಯನ್ನು ಇಟ್ಕೊಂಡಿದ್ದಾರೆ, ಈ ರೀತಿ ಮಾಡ್ತಿದ್ದಾರೆ, ಜನರ ಕಡೆಯಿಂದ ಪ್ರತಿಕ್ರಿಯೆ ಬೇಕಾಗಿದೆ, ನಿಮ್ಮ ಅಭಿಪ್ರಾಯವನ್ನು ಕೊಡಿ ಅಂತ ಜನರಿಗೆ ರಾಜ್ಯ ಸರ್ಕಾರ ಎಚ್ಚರಿಸಬಹುದಾಗಿತ್ತು. ಜನ ಒಂದಷ್ಟು ಉಗಿದಿದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಿರ್ಲಿಲ್ವೇನೋ. ರಾಜ್ಯ ಸರ್ಕಾರ ಅದನ್ನು ಮಾಡಲಿಲ್ಲ. ಗುಪ್ತವಾಗಿ ಮೀಟಿಂಗಿಗೆ ಹೋದ್ರು, ಗುಪ್ತವಾಗಿ ಬಂದ್ಬಿಟ್ರು. ಈ ವಿಚಾರ ಫೈನಲ್ ಆಗೋದಕ್ಕಿಂತ ಮೊದಲು ಬೆಂಗಳೂರು ಸೆಂಟ್ರಲ್ನ MP ಅವರು ಒಂದು ಇದನ್ನು ಡಿಸೆಂಟ್ ನೋಟನ್ನು ಅಥವಾ ಒಂದು ರಿಕ್ವೆಸ್ಟನ್ನು ಪ್ರೈಮ್ ಮಿನಿಸ್ಟ್ರಿಗೆ ಕಳಿಸಿದ್ರು. ಏನಂತ ಕಳಿಸಿದ್ರು? ಈ ರೀತಿ ಬೆಲೆ ಏರಿಕೆ ಬೇಕಿಲ್ಲ, ಬೆಂಗಳೂರು ತಡೆಯಲ್ಲ, ತುಂಬ ಕಾಸ್ಟ್ಲಿ ಆಗೋಯ್ತು, ಸ್ವಲ್ಪ ಕಡಿಮೆ ಮಾಡಿ ಅಂತ. ಆದರೂ ಆಗಲಿಲ್ಲ. PC ಮೋಹನ್ ಕಳಿಸಿದಂತಹ ರಿಕ್ವೆಸ್ಟಿಗೆ ಮೋದಿ ಸರ್ಕಾರದ ಕಡೆಯಿಂದ ಒಳ್ಳೆಯ ಪ್ರತಿಕ್ರಿಯೆ ಬರಲಿಲ್ಲ. ಆದರೆ ಒಳ್ಳೆಯ ಪ್ರತಿಕ್ರಿಯೆ ಬಂತು ಅನ್ನೋ ರೀತಿಯಲ್ಲಿ PC ಮೋಹನ್ ಟ್ವೀಟ್ ಮಾಡಿಬಿಟ್ರು. ಈ ರೀತಿ ಅವರು ಪ್ರಸ್ತಾವನೆಯನ್ನು ಇಟ್ಕೊಂಡಿದ್ರು, ನಾನು ರಿಕ್ವೆಸ್ಟ್ ಕಳಿಸ್ದೆ, ಮೋದಿ ಸರ್ಕಾರ ಓಕೆ ಓಕೆ ನಾವು ಜಾಸ್ತಿ ಮಾಡಲ್ಲ ಅಂತ ಹೇಳಿದ್ರು ಅಂತ ಇವರೊಂದು ಟ್ವೀಟ್ ಮಾಡಿದ್ರು. ಖುಷಿಯಾಗಿರಿ ಸ್ವಲ್ಪ ದಿನ ಜನ ಅಂತ. ಆದರೆ ದಿಢೀರಂತ ನಿನ್ನೆಯಿಂದ ಲಾಗು ಹೊಸ ದರ ಅಂದರು. ಲಾಗು ಆಗೇ ಹೋಯಿತು. ಈ ಕಡೆ ರಾಜ್ಯ ಸರ್ಕಾರ ಜನರಿಗೆ ಯಾವ ಸೂಚನೆಯನ್ನು ಕೊಟ್ಟಿರಲಿಲ್ಲ, ಸಭೆಗೆ ಹೋಗಿದ್ರ ಬಗ್ಗೆ ಹೇಳಲಿಲ್ಲ, ಈ ರೀತಿ ಪ್ರಸ್ತಾವನೆಗಳು ಇದೆ ಅನ್ನೋದ್ರ ಬಗ್ಗೆನೂ ಜನರ ಗಮನಕ್ಕೆ ತರಲಿಲ್ಲ, ಮತ್ತು ಇದರಲ್ಲಿ ನಾವು ಏನು ಮಾಡಿದ್ವಿ ಅನ್ನೋದರ ಸ್ಪಷ್ಟತೆಯನ್ನು ಕೂಡ ಜನರಿಗೆ ಕೊಡಲಿಲ್ಲ. ಜನರನ್ನು ಈ ಒಂದು ರೀತಿ ಅಂಧಕಾರದಲ್ಲಿಟ್ಟರು ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ ಮಾಡಲಿ ಅಂತ ಅಂದು BJP ಪ್ರಿಪೇರ್ ಆಗಿತ್ತು, ಇದನ್ನು ಹೇಗಾದರೂ ಮಾಡಿ ರಾಜ್ಯ ಸರ್ಕಾರ ತಲೆ ಕಟ್ಟಿಬಿಡಬೇಕು ಅಂತ. ಆ ರೇಟ್ ಇನ್ಕ್ರೀಸ್ ಆಗಿದ್ದ ಅನೌನ್ಸ್ಮೆಂಟ್ ಆಗಿದ್ದೇ ತಡ ರಾಜ್ಯ BJP ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡ್ತು, ಪೋಸ್ಟ್ಗಳನ್ನು ಬಿಡ್ತು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ರೀತಿಯಾದಂತಹ ಪೋಸ್ಟಿಂಗ್ಗಳನ್ನು ಮಾಡ್ತು, ಪ್ಲಸ್ ಮೀಡಿಯಾ ಮುಂದೆ ಬಂದು ಅಬ್ಬರಿಸ್ಬಿಡ್ತು. ರಾಜ್ಯ ಸರ್ಕಾರ ನೋಡ್ರಿ, ಮೊನ್ನೆ ತಾನೇ ಬಸ್ ರೇಟ್ ಜಾಸ್ತಿ ಮಾಡಿಬಿಡ್ತು, ಈಗ ಮೆಟ್ರೋ ರೇಟ್ ಜಾಸ್ತಿ ಮಾಡಿಬಿಡ್ತು, ಜನ ಏನು ಸಾಯ್ಬೇಕಾ ಅಂತ ಹೇಳ್ಬಿಡ್ತು. ಯಾರು ಜೋರಾಗಿ ಕಿರ್ಚ್ತಾರೋ ಅವ್ರ ಧ್ವನಿನೇ ಕೇಳಿಸೋದಲ್ವಾ. ಈ ರಾಜ್ಯ ಸರ್ಕಾರದವ್ರು ಪಾಪ ಉಪಮುಖ್ಯಮಂತ್ರಿ ಅಲ್ಲಿ ಮುಳುಗೋಕೆ ಹೋಗಿದ್ರು. ಈ ಕಡೆ ಸಿದ್ದರಾಮಯ್ಯನವರು ಮುಡೋದೇನಾಗುತ್ತೋ, ನನ್ನ ಕೇಸ್ ಏನಾಗುತ್ತೋ, CBIಗೆ ಹೋಗುತ್ತೋ, ಅಲ್ಲೋಗುತ್ತೋ, ನನ್ನ ಸೀಟ್ ಯಾವಾಗ ಕಿತ್ಕೊಳ್ತಾರೋ ಅಂತ ಇವರು ಬಿಸಿ. ಇದರಲ್ಲಿ ಬಿಸಿ ಇದ್ದಾಗ BJP ಅವರು ಗೋಲ್ ಹೊಡೆದ್ಬಿಟ್ರು. ಈಗ ಜನ ಎಲ್ಲ ರಾಜ್ಯ ಸರ್ಕಾರನ ಆ್ಯಕ್ಟು ಅಂತ ಹೋಗಿತಾ ಇದ್ದಾರೆ.
ಹಿಸ್ಟ್ರಿ ಮಾಡ್ತೀರಾ, ಎಲ್ಲದರಲ್ಲೂ ಕಿತ್ಕೊಳ್ತೀರಲ್ಲ ನಮ್ಮ ಹತ್ರ, ನಿಮಗೇನು ಮನುಷ್ಯತ್ವ ಇಲ್ವಾ ಅಂತ. ಈಗ ಫೈರ್ ಫೈಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ, ಈಗ ಅದರ ಗಮನಕ್ಕೆ ಬಂದಿದೆ ಅನ್ನೋ ರೀತಿಯಲ್ಲಿ ಇಲ್ಲ 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 ಇದರ ಬೆಲೆ ಏರಿಕೆ ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಅದು ಮಾಡಿರೋದು ಕೇಂದ್ರ ಸರ್ಕಾರದ ಒಪ್ಪಿಗೆಯ ಮೇಲೆ ನಿಗಮ, ಮೆಟ್ರೋ ನಿಗಮದವರು ಮಾಡಿರೋದು. ಅವರನ್ನು ಕೇಳಬೇಕು, ನಮ್ಮನ್ನು ಕೇಳಿದ್ರೆ ಏನು ಮಾಡೋದು ಅಂತ. ಆದರೆ ನೀವು ಯಾಕೆ ಅದನ್ನು ವಿರೋಧಿಸಲಿಲ್ಲ, ಜನರ ಗಮನಕ್ಕೆ ಯಾಕೆ ತರಲಿಲ್ಲ, ಅದನ್ನು ವಿರೋಧಿಸಿ ಏನಾದರೂ ಒಂದು ಪ್ರಯತ್ನ ಮಾಡ್ಬೋದಿತ್ತಲ್ಲ ಅಂದರೆ ಅದಕ್ಕೂ ಉತ್ತರ ಇಲ್ಲ, ಅದಕ್ಕೆ ಯಾವ ಉತ್ತರನೂ ಇಲ್ಲ. ನಾವು ಮಾಡಿಲ್ಲ ಅಷ್ಟೇ, ಈಗ ತಪ್ಪಿಸ್ಕೊಳ್ಳೋದಕ್ಕೆ ನಾವು ಮಾಡಿಲ್ಲ. BJPಯವರು ಆಲ್ರೆಡಿ ಡಂಗೂರ ಸಾರಿದ್ದಾಯ್ತು, ಇದು ರಾಜ್ಯ ಸರ್ಕಾರದ ಕೆಲಸ, ರಾಜ್ಯ ಸರ್ಕಾರ ಜನನೂ ಆಲ್ಮೋಸ್ಟ್ ಒಪ್ಕೊಂಡ್ಬಿಟ್ಟಿದ್ದಾರೆ, ನಂಬಿಟ್ಟಿದ್ದಾರೆ ರಾಜ್ಯ ಸರ್ಕಾರದ ಕೆಲಸ ಅಂತ. ಇದು ಮೆಟ್ರೋ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಜನರಿಗೆ ಹಾಕಿರುವಂಥ ಬರೆ. ರಾಜ್ಯ ಸರ್ಕಾರ ಖುದ್ದು ಮುಚ್ಚಿ ಸೀಕ್ರೆಟಾಗಿ ಏನೋ ಮೀಟಿಂಗ್ ಹೋದಂಗೆ ಮಾಡಿ ಜನರ ಗಮನಕ್ಕೆ ತರದೇನೆ ನಿರ್ಲಕ್ಷ್ಯ ವಹಿಸಿರುವಂಥದ್ದು. ಸೊ ಹಾಗಾಗಿ ದೊಡ್ಡ ಅಪರಾಧ ಅಥವಾ ದೊಡ್ಡ ಹೊಣೆಗಾರಿಕೆ ಕೇಂದ್ರ ಸರ್ಕಾರಕ್ಕಾಗತ್ತೆ. ಯಾಕಂದರೆ ಅವರೇ ಆ ದರಗಳನ್ನು ಓಕೆ ಮಾಡಿದ್ದು. ಅದರಲ್ಲಿ ಒಂದು 25% ರಾಜ್ಯ ಸರ್ಕಾರದ್ದು ಕೂಡ ತಪ್ಪಿದೆ. ಜನರ ಗಮನಕ್ಕಾದರೂ ತರಬೇಕಾಗಿತ್ತು ಅಥವಾ ಸೀರಿಯಸ್ ಆಗಿ ಅದನ್ನು ವಿರೋಧಿಸಬೇಕಾಗಿತ್ತು. ಇಷ್ಟು ಆಗಲ್ಲ ನನ್ನ ಜನರ ಕೈಯಲ್ಲಿ, ಕಡಿಮೆ ಮಾಡಿ ಅಂತ ವಾದ ಮಾಡ್ಬೋದಾಗಿತ್ತು, ಏನೂ ಮಾಡಲಿಲ್ಲ. ಇಡೀ ದೇಶದಲ್ಲಿ ಇವತ್ತು ಬೆಂಗಳೂರು ಮೆಟ್ರೋ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಆಗಿ ಪರಿವರ್ತನೆ ಆಗೋಯಿತು. ಆಲ್ಮೋಸ್ಟ್ ಸೇಮ್ ರೇಟ್ಸ್ ಇತ್ತು, ಅಥವಾ ಬೇರೆ ಸ್ಟೇಟ್ಗಳು ಕಂಪೇರ್ ಮಾಡಿದ್ರೆ ಕಡಿಮೆ ಇತ್ತು ಬೆಂಗಳೂರಲ್ಲಿ ನಮ್ಮ ಮೆಟ್ರೋ. ಇವತ್ತು ಇಡೀ ದೇಶದಲ್ಲಿ ಮೆಟ್ರೋ ಸರ್ವಿಸ್ಗಳಲ್ಲಿ ಕರ್ನಾಟಕವೇ ಕಾಸ್ಟ್ಲಿಯೆಸ್ಟ್ ಅನ್ನುವ ಮಟ್ಟಕ್ಕೆ ಬೆಲೆ ಏರಿಕೆ ಆಗಿ ಕೂತಿದೆ. ಇಷ್ಟು ನಮ್ಮ ಮೆಟ್ರೋ ಕರ್ಮಕಾಂಡದ ಲೇಟೆಸ್ಟ್ ಡೆವಲಪ್ಮೆಂಟ್ಸು. ಈ ರೇಟು ವಾಪಸ್ ತಗೊಳ್ತಾರ ಅಂದರೆ ಮೋದಿ ಜೇಬಿಗೆ ಹೋದ ಹಣ ಯಾವುದು ವಾಪಸ್ ಬರಲ್ಲ, ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.